ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಧರ್ಮವ್ಯಾಧನ ಕತೆ. ಪಾಂಡವರು ದ್ವೈತವನದಲ್ಲಿದ್ದಾಗ ಮಾರ್ಕಾಂಡೇಯ ಮುನಿಗಳು ಅವರಿಗೆ ಅನೇಕ ಪುರಾಣ ಕಥೆಗಳನ್ನು, ಪುಣ್ಯ ಕಥೆಗಳನ್ನು ಹೇಳಿದರು. ಅವುಗಳಲ್ಲಿ ಧರ್ಮವ್ಯಾಧನ ಕಥೆಯು ಒಂದು. ಹಿಂದೆ ಕೌಶಿಕನೆಂಬ ಬ್ರಾಹ್ಮಣನಿದ್ದನು. ಅವನು ವೇದವಿದ್ಯಾ ಪಾರಂಗತನಾಗಿದ್ದು ಎಲ್ಲರನ್ನೂ ಮೀರಿದ ಪಂಡಿತನಾಗಬೇಕೆಂದು ತಪಸ್ಸು ಮಾಡತೊಡಗಿದನು. ಒಂದು ಮರದ ಕೆಳಗೆ ಕುಳಿತು ವೇದಾಭ್ಯಾಸವನ್ನು ಮಾಡುತ್ತಿದ್ದಾಗ ಮೇಲಿಂದ ಒಂದು ಬಲಾಕಾ ಪಕ್ಷಿಯು ಮಲವಿಸರ್ಜನೆ ಮಾಡಿತು. ಕೌಶಿಕನು ಕೋಪದಿಂದ ಅದನ್ನು ನೋಡಿದಾಗ ಅದು ಉರಿದು ಸತ್ತು ಹೋಯಿತು. ತನಗೆ ಇಷ್ಟು ಶಕ್ತಿ ಇದೆ ಎಂದು ಕೌಶಿಕನಿಗೆ ಹೆಮ್ಮೆ ಎನಿಸಿತು. ಮಧ್ಯಾಹ್ನದ ಸಮಯದಲ್ಲಿ ಒಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಬೇಡಿದನು. ಆ ಮನೆಯೊಡತಿಯು ಆಗ ತಾನೇ ಕೆಲಸ ಮುಗಿಸಿ ಬಂದ ತನ್ನ ಗಂಡನ ಸೇವೆಯನ್ನು ಮಾಡುತ್ತಿದ್ದಳು. ಅವಳು ಭಿಕ್ಷೆಯನ್ನು ತಂದು ಕೊಡುವಾಗ ತಡವಾಯಿತು. ಕೌಶಿಕನು ಅವಳನ್ನು ದುರದುರನೆ ನೋಡಿದಾಗ ಅವಳು, ನಿನ್ನ ಕೋಪದಿಂದ ಸುಟ್ಟು ಬೂದಿಯಾಗಲು ನಾನು ಬಲಾಕಾ ಪಕ್ಷಿಯಲ್ಲ ಎಂದು ಹೇಳಿದಳು. ತಾನು ಬಲಾಕಾ ಪಕ್ಷಿಯನ್ನು ಸುಟ್ಟು ಹಾಕಿದ ಘಟನೆ ಇವಳಿಗೆ ಹೇಗೆ ತಿಳಿಯಿತೆಂದು ಕೌಶಿಕನು ಚಕಿತನಾದನು. ಈ ರೀತಿಯಲ್ಲಿ ಮನದಲ್ಲಿ ಗೊಂದಲ ತುಂಬಿ ಕೇಳಲಾಗದೆ ನಿಂತ ಕೌಶಿಕನಿಗೆ, ಅಯ್ಯ, ನೀನಿನ್ನು ಧರ್ಮದ ರಹಸ್ಯವನ್ನು ತಿಳಿದಿಲ್ಲ. ನೀನು ಬಲಾಕಾ ಪಕ್ಷಿಯನ್ನು ಕೋಪದಿಂದ ಕೊಂದು ಬಂದಿರುವುದನ್ನು ನಾನು ಬಲ್ಲೆ. ಬ್ರಾಹ್ಮಣರು ದೇವತಾ ಸಮಾನರು. ನಾನು ಅವರನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ನನ್ನ ಈ ಅಪರಾಧವನ್ನು ಕ್ಷಮಿಸಬೇಕು. ನಾನು ಗಂಡನನ್ನು ದೇವರೆಂದು ಭಾವಿಸಿ ಶುಶ್ರೂಷೆ ಮಾಡತಕ್ಕವಳು. ಕೋಪವೆಂಬುದು ಮನುಷ್ಯನ ದೇಹದಲ್ಲಿಯೇ ಇರುವ ಶತ್ರುವಾಗಿದೆ. ಆದ್ದರಿಂದ ಕೋಪ ಮಾಡಬಾರದು. ಜಿತೇಂದ್ರಿಯನೇ ಬ್ರಾಹ್ಮಣನು. ಹಿಂಸೆಗೆ ಪ್ರತಿಹಿಂಸೆ ಮಾಡದವನೇ ಬ್ರಾಹ್ಮಣನು. ತನ್ನಂತೆಯೇ ಲೋಕವನ್ನು ಭಾವಿಸುವವನೇ ಬ್ರಾಹ್ಮಣನು. ಅಧ್ಯಯನ ನಿರತನಾದ ನೀನು ಧರ್ಮಜ್ಞನೇ. ಆದರೆ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡಿಲ್ಲವೆಂದು ನನಗೆ ತೋರುತ್ತದೆ. ಅದು ಸರಿಯಾಗಿ ತಿಳಿಯಬೇಕಾದರೆ ಮಿಥಿಲೆಯಲ್ಲಿರುವ ವ್ಯಾಧನ ಹತ್ತಿರಕ್ಕೆ ಹೋಗು. ನಾನು ಮಾಡಿದ್ದು ಅಯುಕ್ತವಾದರೆ ಕ್ಷಮಿಸಿಬಿಡು. ಬ್ರಾಹ್ಮಣನಿಗೆ ಈ ಮಾತನ್ನು ಕೇಳಿ ಕೋಪವು ಇಳಿಯಿತು. ಕುತೂಹಲದಿಂದ ಆ ಕೂಡಲೇ ಹೊರಟು ಮಿಥಿಲಿಗೆ ಹೋಗಿ ಧರ್ಮವ್ಯಾಧನನ್ನು ಕಂಡನು. ಅವನು ಕಟುಕರ ಅಂಗಡಿಯಲ್ಲಿ ಜಿಂಕೆ, ಕೋಣ ಮುಂತಾದ ಮೃಗಗಳ ಮಾಂಸವನ್ನಿಟ್ಟುಕೊಂಡು ಮಾರುತ್ತಿದ್ದನು. ಕೊಳ್ಳುತ್ತಿದ್ದ ಜನರೆಲ್ಲರೂ ಹೋದ ಮೇಲೆ ಬ್ರಾಹ್ಮಣನು ಕಾಣಿಸಿಕೊಳ್ಳಲು ವ್ಯಾಧನು ಅವನಿಗೆ ನಮಸ್ಕಾರ ಮಾಡಿ, ಒಬ್ಬ ಗೃಹಸ್ಥೆ ನಿನ್ನನ್ನು ಕಳುಹಿಸಿಕೊಟ್ಟಳಲ್ಲವೇ? ನೀನು ಬಂದ ಉದ್ದೇಶ ನನಗೆ ಗೊತ್ತಾಯಿತು ಎಂದನು. ಆ ಮಾತನ್ನು ಕೇಳಿ ಸಂತೋಷಪಟ್ಟ ಕೌಶಿಕನು, ಆಹಾ, ಇದು ಎರಡನೆಯ ಆಶ್ಚರ್ಯ ಎಂದುಕೊಂಡನು. ವ್ಯಾಧನು, ಅಯ್ಯ, ಇದು ಮಾತನಾಡುವುದಕ್ಕೆ ತಕ್ಕ ಸ್ಥಳವಲ್ಲ. ನನ್ನ ಮನೆಗೆ ಹೋಗೋಣ ಎಂದು ಕರೆದುಕೊಂಡು ಹೋಗಿ ಕುಳ್ಳರಿಸಿ ಅರ್ಘ್ಯ ಪಾದ್ಯಾದಿಗಳಿಂದ ಅವನನ್ನು ಉಪಚರಿಸಿದನು. ಕೌಶಿಕನು ಕನಿಕರದಿಂದ, ಅಯ್ಯ, ಈ ಕೆಲಸ ನಿನಗೆ ತಕ್ಕದ್ದಲ್ಲವೆನಿಸುತ್ತದೆ. ಈ ಘೋರ ಕರ್ಮವನ್ನು ಕಂಡು ನನಗೆ ವ್ಯಥೆಯಾಗಿದೆ ಎಂದನು. ವ್ಯಾಧನು, ಅಯ್ಯ, ಇದು ನನಗೆ ಕ್ರಮಪ್ರಾಪ್ತವಾಗಿ ಕುಲೋಚಿತವಾಗಿ ಬಂದ ಕರ್ಮ. ಅದೇ ನನಗೆ ಧರ್ಮ. ಅದನ್ನು ನಾನು ನಡೆಸುತ್ತಿದ್ದೇನೆ. ಜೊತೆಗೆ ತಾಯಿ ತಂದೆಗಳನ್ನು ಸೇವಿಸಿಕೊಂಡು ಸತ್ಯವಾಡುತ್ತಾ ಹೊಟ್ಟೆ ಕಿಚ್ಚು ಪಡದೆ ಕೈಲಾದಷ್ಟು ದಾನ ಮಾಡುತ್ತಾ ಇದ್ದೇನೆ. ಯಾವುದನ್ನು ಹಳೆಯುವುದಿಲ್ಲ. ದೊಡ್ಡವರನ್ನು ತಿರಸ್ಕರಿಸುವುದಿಲ್ಲ. ಮೃಗಗಳನ್ನು ಕೊಲ್ಲುವುದಿಲ್ಲ. ಅವುಗಳ ಮಾಂಸವನ್ನು ಮಾರುತ್ತೇನೆ. ಅದನ್ನು ತಿನ್ನುವುದಿಲ್ಲ. ಒಂದು ವಿಧದಲ್ಲಿ ನೋಡಿದರೆ ಈ ಲೋಕದಲ್ಲಿ ಪ್ರಾಣಿ ಹಿಂಸೆ ಮಾಡದವನೊಬ್ಬನೂ ಇಲ್ಲ. ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಅದನ್ನು ಪರಿಹಾಸ್ಯ ಮಾಡುವವರು ಕೆಟ್ಟು ಹೋಗುತ್ತಾರೆ. ಪಾಪಕ್ಕೆ ಲೋಭವೇ ಮೂಲ. ಕೊಳದಲ್ಲಿ ಜೊಂಡು ಬೆಳೆದು ನೀರನ್ನು ಮುಚ್ಚಿರುವಂತೆ ಅಧರ್ಮವು ಬೆಳೆದು ಧರ್ಮವನ್ನು ಮುಚ್ಚಿಬಿಟ್ಟಿರುತ್ತದೆ. ಅದನ್ನು ಒಳಹೊಕ್ಕು ನೋಡಬಲ್ಲ ಶಿಷ್ಟರು ಅಪರೂಪ ಎಂದು ಧರ್ಮಾಧರ್ಮಗಳನ್ನು ವಿಸ್ತಾರವಾಗಿ ವಿವೇಚನೆ ಮಾಡಿದನು. ಕೌಶಿಕ, ನೀನು ಹೇಳುವುದೆಲ್ಲ ನ್ಯಾಯವಾಗಿದೆ. ನೀನು ಧರ್ಮಸಿದ್ಧನಾಗಿ ಕಾಣುವೆ. ನಿನಗೆ ತಿಳಿಯದ್ದೇ ಇಲ್ಲವೆಂದು ನನಗೆ ತೋರುತ್ತದೆ ಎಂದರು.
ಆಗ ವ್ಯಾಧನು, ಅಯ್ಯ ಬ್ರಾಹ್ಮಣ ಶ್ರೇಷ್ಠ, ನನಗೆ ಈ ಸಿದ್ಧಿಯನ್ನು ದೊರಕಿಸಿಕೊಟ್ಟ ಪ್ರತ್ಯಕ್ಷ ಧರ್ಮವನ್ನು ತೋರಿಸುತ್ತೇನೆ ಬಾ ಎಂದು ಹೇಳಿದನು. ಹೀಗೆಂದು ಹೇಳಿ ವ್ಯಾಧನು ಕೌಶಿಕನನ್ನು ತನ್ನ ಮನೆಯೊಳಕ್ಕೆ ಕರೆದುಕೊಂಡು ಹೋಗಿ ಊಟ ಮಾಡಿ ತೃಪ್ತರಾಗಿ ಕುಳಿತಿದ್ದ ತನ್ನ ತಂದೆ ತಾಯಿಗಳನ್ನು ತೋರಿಸಿ ಅವರಿಗೆ ನಮಸ್ಕರಿಸಿದನು. ಅವರು ಕೌಶಿಕನನ್ನು ಕುಶಲ ಪ್ರಶ್ನೆ ಮಾಡಿದ ಮೇಲೆ ವ್ಯಾಧನು, ಅಯ್ಯ, ಇವರೇ ನನ್ನ ದೇವರು. ದೇವರಿಗೆ ಮಾಡಬೇಕಾದ ಸೇವೆಯನ್ನೆಲ್ಲ ನಾನು ಇವರಿಗೆ ಮಾಡುತ್ತೇನೆ. ಇದೇ ನನ್ನ ತಪಸ್ಸು. ನಿನ್ನನ್ನು ಕಳುಹಿಸಿದ ಆಕೆ ಮಾಡುವ ತಪಸ್ಸು ಆಕೆಯ ಪತಿಯ ಶುಶ್ರೂಷೆಯೇ ಆಗಿದೆ. ನನ್ನ ಹಿತವಚನವನ್ನು ಕೇಳುವುದಾದರೆ ನೀನು ಮನೆಗೆ ಹೋಗಿ ನಿನ್ನ ತಂದೆ ತಾಯಿಗಳನ್ನು ಸೇವಿಸು. ಅವರನ್ನು ನಿರಾಕರಿಸಿ ವೇದಾಧ್ಯಯನ ಮಾಡುತ್ತೇನೆಂದು ಮನೆ ಬಿಟ್ಟು ಬಂದಿರುವೆ. ಆ ದುಃಖದಿಂದ ಮುದುಕರು ತೊಳಲುತ್ತಿದ್ದಾರೆ. ಬೇಗ ಮನೆಗೆ ಹೋಗಿ ಅವರನ್ನು ಸಂತೋಷಗೊಳಿಸು. ಅದಕ್ಕಿಂತ ಬೇರೆ ಧರ್ಮವಿಲ್ಲ ಎಂದು ಬುದ್ಧಿ ಹೇಳಿದನು. ತನ್ನ ಮನದಲ್ಲಿ ಪತಿವ್ರತೆಗೆ ಧನ್ಯವಾದ ಹೇಳಿ ಧರ್ಮವ್ಯಾಧನಿಂದ ಅಪ್ಪಣೆ ಪಡೆದು ತನ್ನ ಊರಿಗೆ ಬಂದು ತಾಯಿ ತಂದೆಯರ ಸೇವೆ ಮಾಡಿದನು. ಅವರು ಪಡೆಯಬೇಕೆನಿಸಿದ್ದ ಸಕಲ ಜ್ಞಾನವನ್ನು ಪಡೆದರು. ಈ ರೀತಿಯಲ್ಲಿ ಮಾರ್ಕಾಂಡೇಯ ಮುನಿಗಳು ಧರ್ಮದ ರಹಸ್ಯವನ್ನು ಪಾಂಡವರಿಗೆ ತಿಳಿಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.